ಶಾಸಕರ ಮನೆ ಮುಂದೆ ಕಳ್ಳತನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಗ್ಲಾಸ್ ಒಡೆದು ಹಣ ಕಳ್ಳತನ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದಲ್ಲ ಎರಡಲ್ಲ 30 ಲಕ್ಷ ರೂಪಾಯಿ ಎಗರಿಸಿ ಖದೀಮರು ಗಾಯವಾಗಿದ್ರು. ಕಾರ್ನ ಕಿಟಕಿಯಲ್ಲಿ ಟೈ ಹೊಡೆದು ಕಳ್ಳತನ ಮಾಡಿರೋದು. ಈ ಘಟನೆ ನಡೆದು 24 ಗಂಟೆಯಾಗಿದೆ. ಕಳ್ಳರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಕಳ್ಳರು ಈಗಾಗಲೇ ನಾಪತ್ತೆಯಾಗಿದ್ದಾರೆ. ನಿನ್ನೆ ಸಂಜೆ ಶಾಸಕರ ಮನೆ ಮುಂದೆ ಏನು ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ರು. ಕಾರ್ನ ಹಿಂಬದಿ ಗ್ಲಾಸ್ನ ಒಡೆದು ಕಳ್ಳತನ ನಡೆಸಿದ್ದಾರೆ. ಯಾವ ರೀತಿ ಇವರು ಕಳ್ಳತನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತದ್ದು ಇದೇ ಕಾರು. ಈ ಕಾರ್ನ ಹಿಂಬದಿಯಿಂದ ಅವರು ಯಾವ ರೀತಿ ಗ್ಲಾಸ್ನ ಒಡೆದು 30 ಲಕ್ಷ ರೂಪಾಯಿ ಅಬೇಸ್ ಮಾಡಿದ್ದಾರೆ. ನೋಡಿ, ಮೊನ್ನೆ ನಡೆದಂತಹ ಘಟನೆ ಇದು. ನೋಡಿ, ಕಿಟಕಿಯ ಮೂಲಕ ಒಳಗಡೆ ಡೈ ಹೊಡೆದು ಆ ದುಡ್ಡನ್ನ ತಗೊಂಡು ಪರಾರಿಯಾಗೋದು. ಶಾಸಕರ ಮನೆ ಮುಂದೆ ಕಳ್ಳತನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಗ್ಲಾಸ್ ಒಡೆದು ಹಣ ಕಳ್ಳತನ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದಲ್ಲ ಎರಡಲ್ಲ 30 ಲಕ್ಷ ರೂಪಾಯಿ ಎಗರಿಸಿ ಖದೀಮರು ಗಾಯವಾಗಿದ್ರು. ಕಾರ್ನ ಕಿಟಕಿಯಲ್ಲಿ ಟೈ ಹೊಡೆದು ಕಳ್ಳತನ ಮಾಡಿರೋದು. ಈ ಘಟನೆ ನಡೆದು 24 ಗಂಟೆಯಾಗಿದೆ. ಕಳ್ಳರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಕಳ್ಳರು ಈಗಾಗಲೇ ನಾಪತ್ತೆಯಾಗಿದ್ದಾರೆ. ನಿನ್ನೆ ಸಂಜೆ ಶಾಸಕರ ಮನೆ ಮುಂದೆ ಏನು ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ರು. ಕಾರ್ನ ಹಿಂಬದಿ ಗ್ಲಾಸ್ನ ಒಡೆದು ಕಳ್ಳತನ ನಡೆಸಿದ್ದಾರೆ. ಯಾವ ರೀತಿ ಇವರು ಕಳ್ಳತನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತದ್ದು ಇದೇ ಕಾರು. ಈ ಕಾರ್ನ ಹಿಂಬದಿಯಿಂದ ಅವರು ಯಾವ ರೀತಿ ಗ್ಲಾಸ್ನ ಒಡೆದು 30 ಲಕ್ಷ ರೂಪಾಯಿ ಅಬೇಸ್ ಮಾಡಿದ್ದಾರೆ. ನೋಡಿ, ಮೊನ್ನೆ ನಡೆದಂತಹ ಘಟನೆ ಇದು. ನೋಡಿ, ಕಿಟಕಿಯ ಮೂಲಕ ಒಳಗಡೆ ಡೈ ಹೊಡೆದು ಆ ದುಡ್ಡನ್ನ ತಗೊಂಡು ಪರಾರಿಯಾಗೋದು. ಶಾಸಕರ ಮನೆ ಮುಂದೆ ಕಳ್ಳತನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಗ್ಲಾಸ್ ಒಡೆದು ಹಣ ಕಳ್ಳತನ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದಲ್ಲ ಎರಡಲ್ಲ 30 ಲಕ್ಷ ರೂಪಾಯಿ ಎಗರಿಸಿ ಖದೀಮರು ಗಾಯವಾಗಿದ್ರು. ಕಾರ್ನ ಕಿಟಕಿಯಲ್ಲಿ ಟೈ ಹೊಡೆದು ಕಳ್ಳತನ ಮಾಡಿರೋದು. ಈ ಘಟನೆ ನಡೆದು 24 ಗಂಟೆಯಾಗಿದೆ. ಕಳ್ಳರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಕಳ್ಳರು ಈಗಾಗಲೇ ನಾಪತ್ತೆಯಾಗಿದ್ದಾರೆ. ನಿನ್ನೆ ಸಂಜೆ ಶಾಸಕರ ಮನೆ ಮುಂದೆ ಏನು ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ರು. ಕಾರ್ನ ಹಿಂಬದಿ ಗ್ಲಾಸ್ನ ಒಡೆದು ಕಳ್ಳತನ ನಡೆಸಿದ್ದಾರೆ. ಯಾವ ರೀತಿ ಇವರು ಕಳ್ಳತನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತದ್ದು ಇದೇ ಕಾರು. ಈ ಕಾರ್ನ ಹಿಂಬದಿಯಿಂದ ಅವರು ಯಾವ ರೀತಿ ಗ್ಲಾಸ್ನ ಒಡೆದು 30 ಲಕ್ಷ ರೂಪಾಯಿ ಅಬೇಸ್ ಮಾಡಿದ್ದಾರೆ. ನೋಡಿ, ಮೊನ್ನೆ ನಡೆದಂತಹ ಘಟನೆ ಇದು. ನೋಡಿ, ಕಿಟಕಿಯ ಮೂಲಕ ಒಳಗಡೆ ಡೈ ಹೊಡೆದು ಆ ದುಡ್ಡನ್ನ ತಗೊಂಡು ಪರಾರಿಯಾಗೋದು. ಶಾಸಕರ ಮನೆ ಮುಂದೆ ಕಳ್ಳತನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಗ್ಲಾಸ್ ಒಡೆದು ಹಣ ಕಳ್ಳತನ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದಲ್ಲ ಎರಡಲ್ಲ 30 ಲಕ್ಷ ರೂಪಾಯಿ ಎಗರಿಸಿ ಖದೀಮರು ಗಾಯವಾಗಿದ್ರು. ಕಾರ್ನ ಕಿಟಕಿಯಲ್ಲಿ ಟೈ ಹೊಡೆದು ಕಳ್ಳತನ ಮಾಡಿರೋದು. ಈ ಘಟನೆ ನಡೆದು 24 ಗಂಟೆಯಾಗಿದೆ. ಕಳ್ಳರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಕಳ್ಳರು ಈಗಾಗಲೇ ನಾಪತ್ತೆಯಾಗಿದ್ದಾರೆ. ನಿನ್ನೆ ಸಂಜೆ ಶಾಸಕರ ಮನೆ ಮುಂದೆ ಏನು ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ರು. ಕಾರ್ನ ಹಿಂಬದಿ ಗ್ಲಾಸ್ನ ಒಡೆದು ಕಳ್ಳತನ ನಡೆಸಿದ್ದಾರೆ. ಯಾವ ರೀತಿ ಇವರು ಕಳ್ಳತನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತದ್ದು ಇದೇ ಕಾರು. ಈ ಕಾರ್ನ ಹಿಂಬದಿಯಿಂದ ಅವರು ಯಾವ ರೀತಿ ಗ್ಲಾಸ್ನ ಒಡೆದು 30 ಲಕ್ಷ ರೂಪಾಯಿ ಅಬೇಸ್ ಮಾಡಿದ್ದಾರೆ. ನೋಡಿ, ಮೊನ್ನೆ ನಡೆದಂತಹ ಘಟನೆ ಇದು. ನೋಡಿ, ಕಿಟಕಿಯ ಮೂಲಕ ಒಳಗಡೆ ಡೈ ಹೊಡೆದು ಆ ದುಡ್ಡನ್ನ ತಗೊಂಡು ಪರಾರಿಯಾಗೋದು. ಶಾಸಕರ ಮನೆ ಮುಂದೆ ಕಳ್ಳತನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಗ್ಲಾಸ್ ಒಡೆದು ಹಣ ಕಳ್ಳತನ ಮಾಡಿರುವಂತಹ ದೃಶ್ಯ
ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದಲ್ಲ ಎರಡಲ್ಲ 30 ಲಕ್ಷ ರೂಪಾಯಿ ಎಗರಿಸಿ ಖದೀಮರು ಗಾಯವಾಗಿದ್ರು. ಕಾರ್ನ ಕಿಟಕಿಯಲ್ಲಿ ಟೈ ಹೊಡೆದು ಕಳ್ಳತನ ಮಾಡಿರೋದು. ಈ ಘಟನೆ ನಡೆದು 24 ಗಂಟೆಯಾಗಿದೆ. ಕಳ್ಳರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಕಳ್ಳರು ಈಗಾಗಲೇ ನಾಪತ್ತೆಯಾಗಿದ್ದಾರೆ. ನಿನ್ನೆ ಸಂಜೆ ಶಾಸಕರ ಮನೆ ಮುಂದೆ ಏನು ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ರು. ಕಾರ್ನ ಹಿಂಬದಿ ಗ್ಲಾಸ್ನ ಒಡೆದು ಕಳ್ಳತನ ನಡೆಸಿದ್ದಾರೆ. ಯಾವ ರೀತಿ ಇವರು ಕಳ್ಳತನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತದ್ದು ಇದೇ ಕಾರು. ಈ ಕಾರ್ನ ಹಿಂಬದಿಯಿಂದ ಅವರು ಯಾವ ರೀತಿ ಗ್ಲಾಸ್ನ ಒಡೆದು 30 ಲಕ್ಷ ರೂಪಾಯಿ ಅಬೇಸ್ ಮಾಡಿದ್ದಾರೆ. ನೋಡಿ, ಮೊನ್ನೆ ನಡೆದಂತಹ ಘಟನೆ ಇದು. ನೋಡಿ, ಕಿಟಕಿಯ ಮೂಲಕ ಒಳಗಡೆ ಡೈ ಹೊಡೆದು ಆ ದುಡ್ಡನ್ನ ತಗೊಂಡು ಪರಾರಿಯಾಗೋದು. ಶಾಸಕರ ಮನೆ ಮುಂದೆ ಕಳ್ಳತನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಗ್ಲಾಸ್ ಒಡೆದು ಹಣ ಕಳ್ಳತನ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದಲ್ಲ ಎರಡಲ್ಲ 30 ಲಕ್ಷ ರೂಪಾಯಿ ಎಗರಿಸಿ ಖದೀಮರು ಗಾಯವಾಗಿದ್ರು. ಕಾರ್ನ ಕಿಟಕಿಯಲ್ಲಿ ಟೈ ಹೊಡೆದು ಕಳ್ಳತನ ಮಾಡಿರೋದು. ಈ ಘಟನೆ ನಡೆದು 24 ಗಂಟೆಯಾಗಿದೆ. ಕಳ್ಳರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಕಳ್ಳರು ಈಗಾಗಲೇ ನಾಪತ್ತೆಯಾಗಿದ್ದಾರೆ. ನಿನ್ನೆ ಸಂಜೆ ಶಾಸಕರ ಮನೆ ಮುಂದೆ ಏನು ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ರು. ಕಾರ್ನ ಹಿಂಬದಿ ಗ್ಲಾಸ್ನ ಒಡೆದು ಕಳ್ಳತನ ನಡೆಸಿದ್ದಾರೆ. ಯಾವ ರೀತಿ ಇವರು ಕಳ್ಳತನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತದ್ದು ಇದೇ ಕಾರು. ಈ ಕಾರ್ನ ಹಿಂಬದಿಯಿಂದ ಅವರು ಯಾವ ರೀತಿ ಗ್ಲಾಸ್ನ ಒಡೆದು 30 ಲಕ್ಷ ರೂಪಾಯಿ ಅಬೇಸ್ ಮಾಡಿದ್ದಾರೆ. ನೋಡಿ, ಮೊನ್ನೆ ನಡೆದಂತಹ ಘಟನೆ ಇದು. ನೋಡಿ, ಕಿಟಕಿಯ ಮೂಲಕ ಒಳಗಡೆ ಡೈ ಹೊಡೆದು ಆ ದುಡ್ಡನ್ನ ತಗೊಂಡು ಪರಾರಿಯಾಗೋದು. ಶಾಸಕರ ಮನೆ ಮುಂದೆ ಕಳ್ಳತನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಗ್ಲಾಸ್ ಒಡೆದು ಹಣ ಕಳ್ಳತನ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದಲ್ಲ ಎರಡಲ್ಲ 30 ಲಕ್ಷ ರೂಪಾಯಿ ಎಗರಿಸಿ ಖದೀಮರು ಗಾಯವಾಗಿದ್ರು. ಕಾರ್ನ ಕಿಟಕಿಯಲ್ಲಿ ಟೈ ಹೊಡೆದು ಕಳ್ಳತನ ಮಾಡಿರೋದು. ಈ ಘಟನೆ ನಡೆದು 24 ಗಂಟೆಯಾಗಿದೆ. ಕಳ್ಳರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಕಳ್ಳರು ಈಗಾಗಲೇ ನಾಪತ್ತೆಯಾಗಿದ್ದಾರೆ. ನಿನ್ನೆ ಸಂಜೆ ಶಾಸಕರ ಮನೆ ಮುಂದೆ ಏನು ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ರು. ಕಾರ್ನ ಹಿಂಬದಿ ಗ್ಲಾಸ್ನ ಒಡೆದು ಕಳ್ಳತನ ನಡೆಸಿದ್ದಾರೆ. ಯಾವ ರೀತಿ ಇವರು ಕಳ್ಳತನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತದ್ದು ಇದೇ ಕಾರು. ಈ ಕಾರ್ನ ಹಿಂಬದಿಯಿಂದ ಅವರು ಯಾವ ರೀತಿ ಗ್ಲಾಸ್ನ ಒಡೆದು 30 ಲಕ್ಷ ರೂಪಾಯಿ ಅಬೇಸ್ ಮಾಡಿದ್ದಾರೆ. ನೋಡಿ, ಮೊನ್ನೆ ನಡೆದಂತಹ ಘಟನೆ ಇದು. ನೋಡಿ, ಕಿಟಕಿಯ ಮೂಲಕ ಒಳಗಡೆ ಡೈ ಹೊಡೆದು ಆ ದುಡ್ಡನ್ನ ತಗೊಂಡು ಪರಾರಿಯಾಗೋದು. ಶಾಸಕರ ಮನೆ ಮುಂದೆ ಕಳ್ಳತನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಗ್ಲಾಸ್ ಒಡೆದು ಹಣ ಕಳ್ಳತನ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದಲ್ಲ ಎರಡಲ್ಲ 30 ಲಕ್ಷ ರೂಪಾಯಿ ಎಗರಿಸಿ ಖದೀಮರು ಗಾಯವಾಗಿದ್ರು. ಕಾರ್ನ ಕಿಟಕಿಯಲ್ಲಿ ಟೈ ಹೊಡೆದು ಕಳ್ಳತನ ಮಾಡಿರೋದು. ಈ ಘಟನೆ ನಡೆದು 24 ಗಂಟೆಯಾಗಿದೆ. ಕಳ್ಳರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಕಳ್ಳರು ಈಗಾಗಲೇ ನಾಪತ್ತೆಯಾಗಿದ್ದಾರೆ. ನಿನ್ನೆ ಸಂಜೆ ಶಾಸಕರ ಮನೆ ಮುಂದೆ ಏನು ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ರು. ಕಾರ್ನ ಹಿಂಬದಿ ಗ್ಲಾಸ್ನ ಒಡೆದು ಕಳ್ಳತನ ನಡೆಸಿದ್ದಾರೆ. ಯಾವ ರೀತಿ ಇವರು ಕಳ್ಳತನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತದ್ದು ಇದೇ ಕಾರು. ಈ ಕಾರ್ನ ಹಿಂಬದಿಯಿಂದ ಅವರು ಯಾವ ರೀತಿ ಗ್ಲಾಸ್ನ ಒಡೆದು 30 ಲಕ್ಷ ರೂಪಾಯಿ ಅಬೇಸ್ ಮಾಡಿದ್ದಾರೆ. ನೋಡಿ, ಮೊನ್ನೆ ನಡೆದಂತಹ ಘಟನೆ ಇದು. ನೋಡಿ, ಕಿಟಕಿಯ ಮೂಲಕ ಒಳಗಡೆ ಡೈ ಹೊಡೆದು ಆ ದುಡ್ಡನ್ನ ತಗೊಂಡು ಪರಾರಿಯಾಗೋದು. ಶಾಸಕರ ಮನೆ ಮುಂದೆ ಕಳ್ಳತನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಗ್ಲಾಸ್ ಒಡೆದು ಹಣ ಕಳ್ಳತನ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದಲ್ಲ ಎರಡಲ್ಲ 30 ಲಕ್ಷ ರೂಪಾಯಿ ಎಗರಿಸಿ ಖದೀಮರು ಗಾಯವಾಗಿದ್ರು.
ಕಾರ್ನ ಕಿಟಕಿಯಲ್ಲಿ ಟೈ ಹೊಡೆದು ಕಳ್ಳತನ ಮಾಡಿರೋದು. ಈ ಘಟನೆ ನಡೆದು 24 ಗಂಟೆಯಾಗಿದೆ. ಕಳ್ಳರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಕಳ್ಳರು ಈಗಾಗಲೇ ನಾಪತ್ತೆಯಾಗಿದ್ದಾರೆ. ನಿನ್ನೆ ಸಂಜೆ ಶಾಸಕರ ಮನೆ ಮುಂದೆ ಏನು ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ರು. ಕಾರ್ನ ಹಿಂಬದಿ ಗ್ಲಾಸ್ನ ಒಡೆದು ಕಳ್ಳತನ ನಡೆಸಿದ್ದಾರೆ. ಯಾವ ರೀತಿ ಇವರು ಕಳ್ಳತನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತದ್ದು ಇದೇ ಕಾರು. ಈ ಕಾರ್ನ ಹಿಂಬದಿಯಿಂದ ಅವರು ಯಾವ ರೀತಿ ಗ್ಲಾಸ್ನ ಒಡೆದು 30 ಲಕ್ಷ ರೂಪಾಯಿ ಅಬೇಸ್ ಮಾಡಿದ್ದಾರೆ. ನೋಡಿ, ಮೊನ್ನೆ ನಡೆದಂತಹ ಘಟನೆ ಇದು. ನೋಡಿ, ಕಿಟಕಿಯ ಮೂಲಕ ಒಳಗಡೆ ಡೈ ಹೊಡೆದು ಆ ದುಡ್ಡನ್ನ ತಗೊಂಡು ಪರಾರಿಯಾಗೋದು.